ಈ ಒಂದು ಕಾರ್ಯಕ್ರಮವನ್ನ ತರಬೇತಿ ಕಾರ್ಯಕ್ರಮವನ್ನು ಅಂತ ಹಮ್ಮಿಕೊಳ್ಳಲಾಗಿದೆ. ಹಾಗಾಗಿ ನೀವೆಲ್ಲರೂ ನಿಮ್ಮ ಈಗಿನ ಭಾನುವಾರ ರಜೆಯನ್ನು ಮರೆತಿದ್ದರು ಇಲ್ಲಿ ಆಗಮಿಸಿದ್ದೀರಿ. ಭಾನುವಾರ ಅನ್ನೋದು ಪ್ರತಿ ಸಲ ಬರುತ್ತೆ ಹೋಗುತ್ತೆ, ಬಟ್ ಈ ಭಾನುವಾರ ಸ್ವಲ್ಪ ವಿಶೇಷ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಇದರಲ್ಲಿ ನೀವು ಹಲವಾರು ವಿಷಯಗಳನ್ನ ಕಲಿತು ಹೋಗ್ತೀರಿ, ಅದನ್ನು ನೀವು ಮುಂದಿನ ನಿಮ್ಮ ಜೀವನಗಳಲ್ಲಿ ಅಳವಡಿಸಲಿಕ್ಕೆ ಸಾಧ್ಯವಾಗುತ್ತೆ. ಸಮಾಜಮುಖಿ ಕೆಲಸಗಳನ್ನ ಮಾಡಲಿಕ್ಕೆ ಇದು ನಿಮಗೆ ಸಹಾಯ ಮಾಡಲಿಕ್ಕೆ. ಈ ಒಂದು ದಿನದ ತರಬೇತಿ ಕಾರ್ಯಾಗಾರವನ್ನ ನಾವು ಪ್ರತಿ ವರ್ಷ ಸಾಮಾನ್ಯವಾಗಿ ನಾಲ್ಸದವರ ಡೈರೆಕ್ಷನ್ ಪ್ರಕಾರ ಹಮ್ಮಿಕೊಳ್ತಾ ಬರ್ತಾ ಇದ್ದೀವಿ. ಇದರ ಮೂಲ ಉದ್ದೇಶ ಏನು ಅಂದ್ರೆ, ನಿಮ್ಗೆಲ್ಲ ಗೊತ್ತಿದೆ, ನ್ಯಾಷನಲ್ ಲೀಗಲ್ ಸರ್ವಿಸ್ ಅಥಾರಿಟಿ ಅನ್ನೋದು ಒಂದು ದೊಡ್ಡ ಮರ, ಹೆಮ್ಮರ. ಅದು ಸಾಕಷ್ಟು ಜನರಿಗೆ ಆಶ್ರಯವನ್ನ ಕೊಡುತ್ತೆ, ಸಾಕಷ್ಟು ಜನರ ಜೀವನವನ್ನ ಸುಂದರವಾಗಲಿಕ್ಕೆ ಆಗುವಂತ ರೀತಿಯಲ್ಲಿ ಎಲ್ಲಾ ಕಾರ್ಯಕ್ರಮಗಳನ್ನ ಕೆಲಸಗಳನ್ನ ಮಾಡ್ತಾ ಬಂದಿದೆ. ಇದರಲ್ಲಿ ADR ಸಿಸ್ಟಮ್ ಮೆಕ್ಯಾನಿಸಮ್ ಇರ್ಬೋದು, ಆರ್ಬಿಟ್ರೇಷನ್, ಕನ್ಸಿಲಿಯೇಷನ್, ಮೀಡಿಯೇಷನ್ ಅಂಡ್ ಲೋಕಲ್ ಅದಾಲತ್, ಈ ಕಾರ್ಯಕ್ರಮಗಳು ಪ್ರಮುಖವಾಗಿದೆ. ಅದರಲ್ಲಿ ನಾವು ಕಾನೂನು ಅರಿವು ನೆರವು ಎನ್ನುವ ಒಂದು ಕಾರ್ಯಕ್ರಮವನ್ನ ನಾವು ಕೊಡ್ತಾ ಬಂದಿದ್ದೀವಿ. ನಮ್ಮ ದೇಶದಲ್ಲಿ ಅನೇಕ ಕಾನೂನುಗಳಿವೆ, ಕಾಯ್ದೆಗಳಿವೆ. ಆದ್ರೆ ಅದು ಎಲ್ಲರಿಗೂ ಎಲ್ಲಾ ಕಾಯ್ದೆಗಳು ಎಲ್ಲರಿಗೆ ಅವಶ್ಯಕತೆ ಇಲ್ಲ ಅಂತ ಅನ್ನಿಸಿದ್ರು ಸಹ ದಿನನಿತ್ಯದ ಜೀವನಗಳಲ್ಲಿ ಸುಗಮವಾಗಿ ಸಂತೋಷದಿಂದ ಜೀವನ ಮಾಡ್ಬೇಕಂದ್ರೆ ಕೆಲವು ಕಾಯ್ದೆಗಳ ಬಗ್ಗೆ ತಿಳ್ಕೊಂಡಿರಬೇಕಾಗಿರುತ್ತೆ. ಈ ಸಂದರ್ಭದಲ್ಲಿ ಕೆಲವು ವಿದ್ಯಾವಂತರು ಇರ್ಬೋದು, ಕೆಲವರಿಗೆ ತಿಳ್ಕೊಳ್ಳಿಕ್ಕೆ ಅವಕಾಶ ಇದ್ದವರು ತಿಳ್ಕೊಳ್ತಾರೆ. ಆದ್ರೆ ಕೆಲವರಿಗೆ ಇಂಥ ಅವಕಾಶಗಳು ಕಡಿಮೆ ಇರುತ್ತೆ, ಅವಕಾಶ ವಂಚಿತರಾಗ್ತಾರೆ. ಅಂತ ಅವಕಾಶ ವಂಚಿತರ ಕಡೆಗೆ ನಮ್ಮ ಸ್ವಯಂ ಸೇವಕರು ಹೋಗಿ ಕಾನೂನು ಅರಿವು ನೆರವು ಕಾರ್ಯಕ್ರಮವನ್ನ ಮಾಡೋದು, ಅವರಿಗೆ ಸಹಾಯ ಮಾಡೋದು ಈ ಒಂದು ಸ್ವಯಂ ಸೇವಕರ ಮೂಲ ಕೆಲಸ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ನಮ್ಮ ಸಂವಿಧಾನದಡಿಯಲ್ಲಿ ತತ್ವ ಇದೆ, ನಿಮ್ಗೆಲ್ಲ ಗೊತ್ತಿದೆ, ಸರ್ವರಿಗೂ ಸಮಪಾಲು, ಸರ್ವರಿಗೆ ಸಮಬಾಳು. ನಮ್ಮ ದೇಶದಲ್ಲಿ ಪ್ರತಿಯೊಬ್ಬನಿಗೂ ನೆಮ್ಮದಿಯಿಂದ ಡಿಗ್ನಿಫೈಡ್ ಆಗಿ ಬದುಕುವಂತ ಹಕ್ಕಿದೆ. ಆ ಡಿಗ್ನಿಟಿಗೆ ಕೊರತೆ ಬಂತು ಅಂದಾಗ ಕಾನೂನು ಕಾಯ್ದೆಗಳು ಎದ್ದು ಬಂದು ನಿಲ್ತವೆ, ಅವುಗಳನ್ನ ಫೇಸ್ ಮಾಡಬೇಕಾಗುತ್ತೆ. ಈಗ ನಮ್ಮ ಪ್ಯಾರಾಲೀಗಲ್ ವಾಲಂಟಿಯರ್ಸ್ ಆಗಿ ನಾವು ನಿಮ್ಮಗಳನ್ನ ನಮ್ಮ ಜಿಲ್ಲೆಯ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ 180 ಸ್ವಯಂ ಸೇವಕರಿದ್ದಾರೆ. ಅದರಲ್ಲಿ ಒಂದು ಸುಮಾರು 80ರಿಂದ 90 ಸ್ವಯಂ ಸೇವಕರು ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಮಾರ್ಚ್ 2022 ಪ್ರಕಾರ ಅಂದ್ರೆ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ 4073 PLVಗಳು ನಮ್ಮ ಕರ್ನಾಟಕ ಅಂದ್ರೆ ಕಾಲ್ಸದ ಅಡಿಯಲ್ಲಿ ಸೆಲೆಕ್ಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅದರಲ್ಲಿ 2730 ಪ್ಯಾನಲ್ ಅಡ್ವೊಕೇಟ್ಸ್ ಇದ್ದಾರೆ. ಆಮೇಲೆ 30 ಜಿಲ್ಲೆಗಳಲ್ಲಿ 30 DLAC ಅಂದ್ರೆ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಕಾರ್ಯನಿರ್ವಹಿಸ್ತಾ ಇದೆ. ನಮ್ಮ ಜಿಲ್ಲೆಯಲ್ಲಿ 149 ತಾಲೂಕು ಕಾನೂನು ಸೇವಾ ಪ್ರಾಧಿಕಾರಗಳು ಕಾರ್ಯನಿರ್ವಹಿಸ್ತಾ ಇದೆ. 29 ಮೀಡಿಯೇಷನ್ ಸೆಂಟರ್ಸ್ ಇದೆ, 36 ADR ಸೆಂಟರ್ಸ್ ಇದೆ, 379 ರಿಮಾಂಡ್ ಅಡ್ವೊಕೇಟ್ಸ್ ಇದ್ದಾರೆ, 2846 ಪ್ಯಾನಲ್ ಅಡ್ವೊಕೇಟ್ಸ್ ಇದ್ದಾರೆ. ಜಿಲ್ಲೆಯಲ್ಲಿ 2730 ವಕೀಲರು ಇದ್ದಾರೆ. ಅಂದ್ರೆ ಈ ನಮ್ಮ ಲೀಗಲ್ ಸರ್ವಿಸ್ ಅಥಾರಿಟಿಗೆ ಸಂಬಂಧಪಟ್ಟಾಗಿ ಕೆಲಸ ಮಾಡುವಂತವರು ನಮ್ಮ ರಾಜ್ಯದಲ್ಲಿ ಇದ್ದಾರೆ. 6 ಜನ ಅಂದ್ರೆ ನಿವೃತ್ತ ನ್ಯಾಯಾಧೀಶರಿರ್ಬೋದು, ಈಗ ಪ್ರಸ್ತುತ ಸ್ಥಿತಿಯಲ್ಲಿ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇರುವಂತ ಜಿಲ್ಲಾ ನ್ಯಾಯಾಧೀಶರು 6 ಪರ್ಮನೆಂಟ್ ಲೋಕ ಅದಾಲತ್ಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಇದರಲ್ಲಿ ಕರ್ನಾಟಕದಲ್ಲಿ. ಎಲ್ಲಾ ಸಂಸ್ಥೆಗಳು ಅಥವಾ ಈ ಡಿವಿಷನ್ಸ್ ಏನು ಹೇಳಿದೀನಿ ಎಲ್ಲರ ಮೂಲ ಉದ್ದೇಶ ಏನು ಅಂದ್ರೆ ಎಲ್ಲರಿಗೂ ನ್ಯಾಯವನ್ನ ಸಕಾಲದಲ್ಲಿ ಒದಗಿಸುವುದು, ಸರ್ವರಿಗೂ ನ್ಯಾಯ ಸಕಾಲದಲ್ಲಿ ನ್ಯಾಯವನ್ನು ಒದಗಿಸುವುದು ಮುಖ್ಯ ಉದ್ದೇಶ. ಕೆಲವರಿಗೆ ನ್ಯಾಯಾಲಯದ ಬಾಗಿಲನ್ನ ತಟ್ಟಲಿಕ್ಕೆ ಆಗೋದಿಲ್ಲ, ನ್ಯಾಯಕ್ಕೊಳಗಾಗಿರ್ತಾರೆ, ತುಳಿತಕ್ಕೊಳಗಾಗಿರ್ತಾರೆ. ಆದ್ರೆ ಅವರಿಗೆ ಸಕಾಲದಲ್ಲಿ ತಮಗೆ ಬೇಕಾದಂತ ಸವಲತ್ತುಗಳನ್ನು ಪಡೆದುಕೊಳ್ಳೋದಾಗ್ಲಿ, ನ್ಯಾಯವನ್ನ ದೊರಕಿಸಿಕೊಳ್ಳುವುದಾಗ್ಲಿ ಸಾಧ್ಯವಾಗುವುದಿಲ್ಲ. ಕಾರಣ ಹಲವಾರು ಇರ್ಬೋದು, ಬಡತನ ಇರ್ಬೋದು, ಜ್ಞಾನದ ಕೊರತೆ ಇರ್ಬೋದು, ಅಥವಾ ಅವರಿಗೆ ಯಾರಾದ್ರೂ ಸಹಕಾರ ನೀಡದೇ ಇರ್ಬೋದು. ಇಂಥವರನ್ನ ನೀವು ಗುರುತಿಸಿ ಅವರನ್ನ ನಮ್ಮ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರಕ್ಕಾಗಿರ್ಬೋದು, ತಾಲೂಕು ಸೇವಾ ಪ್ರಾಧಿಕಾರಕ್ಕಾಗಿರ್ಬೋದು ತಂದು ಅವರನ್ನ ಕನೆಕ್ಟ್ ಮಾಡುವಂತ ಕೆಲಸ ನೀವು ಮಾಡ್ತಾ ಇದ್ದೀರಿ. ಹಾಗಾಗಿ ಯು ಆರ್ ಕನೆಕ್ಟಿಂಗ್ ಎ ಲಿಂಕ್ ಬಿಟ್ವೀನ್ ದಿ ಡಿಸ್ಟ್ರಿಕ್ಟ್ ಲೀಗಲ್ ಸರ್ವಿಸ್ ಅಥಾರಿಟಿ ಅಂಡ್ ಟು ದಿ ಪುವರ್ ಪೀಪಲ್. ಅಂದ್ರೆ ಯಾರಿಗೆ ಅವಶ್ಯಕತೆ ಇದೆ, ಯಾರಿಗೆ ನ್ಯಾಯದ ಅವಶ್ಯಕತೆ ಇದೆ, ಅರಿವಿನ ಅವಶ್ಯಕತೆ ಇದೆ, ಅವರಿಗೆ ಮತ್ತು ಲೀಗಲ್ ಸರ್ವಿಸ್ ಅಥಾರಿಟಿಗೆ ಒಂದು ಸಂಪರ್ಕವಾಗಿ ನೀವು ಕೆಲಸವನ್ನ ಮಾಡ್ತಾ ಇದ್ದೀರಿ.
ಈ ಸ್ವಯಂ ಸೇವಕ ಕೆಲಸ ಅಂತ ಹೇಳಿದ್ರೆ ಅದು ಬಹಳ ಅಮೂಲ್ಯವಾದ ಕೆಲಸ. ಯಾಕಂದ್ರೆ ನ್ಯಾಯಾಧೀಶರಾಗಲಿ ವಕೀಲರಾಗಲಿ ಪ್ರತಿ ಹಳ್ಳಿಗೆ ಹೋಗಿ ಪ್ರತಿ ಏರಿಯಾಕ್ಕೆ ಹೋಗಿ ನಿಮ್ಗೇನ್ ತೊಂದರೆ ಅಂತ ಕೇಳ್ತಾ ಇರಕ್ಕೆ ಸಾಧ್ಯ ಆಗೋದಿಲ್ಲ. ವಕೀಲರ ಹತ್ರ ಬಂದ ಕಕ್ಷಿದಾರರಿಗೆ ಅವರು ನ್ಯಾಯಾಲಯದಲ್ಲಿ ಏನು ಅವರಿಗೆ ನ್ಯಾಯವನ್ನು ಒದಗಿಸಿ ಕೊಡಬಹುದು ಅನ್ನೋ ಪ್ರಯತ್ನದಲ್ಲಿ ಅವರು ಅವರ ಕೆಲಸವನ್ನ ಮಾಡ್ತಾರೆ. ನ್ಯಾಯಾಧೀಶರು ತಮ್ಮ ಕೋರ್ಟಿಗೆ ಬಂದ ಪ್ರಕರಣಗಳನ್ನ ತೀರ್ಮಾನ ಮಾಡಿ ಅವರಿಗೆ ಕಕ್ಷಿದಾರರಿಗೆ ನ್ಯಾಯ ಒದಗಿಸಲಿಕ್ಕೆ ಪ್ರಯತ್ನ ಪಡ್ತಾರೆ. ಈ ಎರಡು ಸಾಧ್ಯವಾಗದೇ ಇರುವಂತವ್ರು ಯಾರು? ಈ ಇಂಟೀರಿಯರ್ ಪಾರ್ಟ್ ಅಲ್ಲಿರುವವರು, ಬಡತನ ರೇಖೆಯಿಂದ ಕಡಿಮೆ ಇರುವವರು, ಅವಿದ್ಯಾವಂತರು ಅಥವಾ ಯಾವುದೇ ಜ್ಞಾನ ಇಲ್ಲದೆ ಇರುವವರು. ಇವರಿಗೆ ಈ ತರ ಏನು ಫೆಸಿಲಿಟಿ ಇದೆ, ಕೋರ್ಟ್ಗೆ ಹೇಗೆ ಅಪ್ರೋಚ್ ಆಗಬೇಕು, ವಕೀಲರನ್ನ ಹೇಗೆ ಕಾಣಬೇಕು, ಅಥವಾ ನನಗೆ ಏನು ಹಕ್ಕಿದೆ, ಸಂವಿಧಾನದಲ್ಲಿ ನನಗೆ ಕೊಡಮಾಡಿದ ಹಕ್ಕೇನಿದೆ, ಕಾಯಿದೆ ಏನ್ ಹೇಳುತ್ತೆ, ನನಗೇನಾದ್ರೂ ಅನ್ಯಾಯ ಆದ್ರೆ ನಾನು ಎಲ್ಲಿ ಅಪ್ರೋಚ್ ಆಗಬೇಕು, ಯಾವುದು ಅವರಿಗೆ ಜ್ಞಾನ ಇರೋದಿಲ್ಲ. ಅಂತವರನ್ನ ನೀವು ಹುಡುಕಿ ಅವರಿಗೆ ಅರಿವನ್ನ ನೆರವನ್ನ ಕೊಡುವಂತಹ ಜವಾಬ್ದಾರಿ ನಿಮ್ಮ ಮೇಲಿದೆ. ಹಾಗಾಗಿ ನಿಮ್ಮ ಕೆಲಸ ಅತ್ಯಂತ ಅಮೂಲ್ಯವಾದ ಕೆಲಸ ಅಂತ ಹೇಳಲಿಕ್ಕೆ ನಾನು ಇಲ್ಲಿ ಇಷ್ಟಪಡ್ತೀನಿ. ಸಾಮಾನ್ಯವಾಗಿ ನೀವು ನೋಡಿದ್ರೆ ಚೈಲ್ಡ್ ಮ್ಯಾರೇಜ್, ಬಾಲ್ಯ ವಿವಾಹಗಳು ನಿಮ್ಮ ಅಕ್ಕಪಕ್ಕದ ಮನೆಗಳಲ್ಲಿರ್ಬೋದು, ನೀವು ವಾಸಿಸುವ ಹಳ್ಳಿಯಲ್ಲಿರ್ಬೋದು ಬಾಲ್ಯ ವಿವಾಹ ಆಗ್ತಾ ಇರ್ತದೆ. ಆಮೇಲೆ ಡೌರಿ ಹರಾಸ್ಮೆಂಟ್ ಆಗಿ ದಿನನಿತ್ಯ ಘಟನೆಗಳು ನಿಮ್ಮ ಗಮನಕ್ಕೆ ಬಂದಿರುತ್ತೆ. ಆಮೇಲೆ ಸಣ್ಣ ಮಕ್ಕಳನ್ನ ದುಡಿಮೆ ಮಾಡ್ಕೊಡೋದು, ಅಂದ್ರೆ ಬಾಲ ಕಾರ್ಮಿಕರಿರ್ಬೋದು. ಮತ್ತೆ ಈಗ ಪೋಕ್ಸೋ ಕಾಯಿದೆ ಇದು ಅತ್ಯಾಚಾರ ಅನಾಚಾರಗಳು ಮೈನರ್ ಚಿಲ್ಡ್ರನ್ ಮೇಲೆ ಆಗ್ತಾ ಇದೆ. ಆಮೇಲೆ ಮಾದಕ ದ್ರವ್ಯಗಳಿಗೆ ಬಲಿಯಾಗ್ತಾ ಇರುವಂತಹ ಘಟನೆಗಳು ನಡೀತಾ ಇದೆ. ಇಂಥದ್ದೆಲ್ಲ ಕಂಡಾಗ ನೀವು ಆದಷ್ಟು ಬೇಗ ಅವುಗಳನ್ನ ನೀವು ಏನ್ ಮಾಡ್ಬೋದು, ನಿಮ್ಮ ಹತ್ರ ಪೊಲೀಸ್ ಪವರ್ ಇಲ್ಲ, ನಾವೇನ್ ಮಾಡೋದು, ನಾವು ರಿಜಿಸ್ಟರ್ಡ್ ವಕೀಲರಲ್ಲ, ನಾವೇನ್ ಮಾಡೋದು ಅಂತ ಯೋಚನೆ ಮಾಡೋ ಬದಲಿಗೆ ನಿಮ್ಮಿಂದ ನೀವೇನು ಸಾಧ್ಯ, ಈ ತರ ಆದ್ರೆ ನೀವು ಪೊಲೀಸ್ ಸ್ಟೇಷನ್ ಹೋಗ್ಬೇಕು, ಕಂಪ್ಲೇಂಟ್ ಕೊಡಬೇಕು, ಅಥವಾ ನೀವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನೀವು ಅವರನ್ನ ಕರ್ಕೊಂಡು ಹೋಗೋದು, ಅವರಿಗೆ ವಿಷಯಗಳನ್ನ ತಿಳಿಸೋದು, ಅನ್ಯಾಯ ಆಗ್ತಾ ಇದೆ. ಫಾರ್ ಎಕ್ಸಾಂಪಲ್ ಎಲ್ಲೋ ಒಂದು NDPS ಮಾದಕ ದ್ರವ್ಯ ಮಾರಾಟ ಆಗ್ತಾ ಇದೆ, ಬೆಳೆದಿದ್ದಾರೆ ಅಂತ ಗೊತ್ತಾದಾಗ ನಿಮ್ಮ ಕರ್ತವ್ಯ ಇರುತ್ತೆ. ಯಾರಾದ್ರೂ ನಿಮ್ಗೆ ಹೇಳಿದ್ರೆ ಅದನ್ನ ಇಮಿಡಿಯೇಟ್ ಪೊಲೀಸ್ನವರ ಗಮನಕ್ಕೆ ತರೋದು. ಆಮೇಲೆ ಬಾಲ್ಯ ವಿವಾಹ ಆಗ್ತಾ ಇದೆ ಅಂತ ಏನಾದ್ರು ನಿಮ್ಮ ಗಮನಕ್ಕೆ ಬಂದಾಗ ಅದನ್ನು ತಡೆಗಟ್ಟುವ ಬಗ್ಗೆ ಸಂಬಂಧಪಟ್ಟ ಇಲಾಖೆಗೆ ಹೇಳೋದು. ಅದು ಸಾಧ್ಯ ಇಲ್ಲ ಅಂದ್ರೆ ಸಂಬಂಧಪಟ್ಟ ತಾಲೂಕು ಕಾನೂನು ಸೇವಾ ಪ್ರಾಧಿಕಾರಕ್ಕಾಗಬಹುದು, ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರಕ್ಕೆ ಬಂದು ತಿಳಿಸಿ ಅಂತ ಅನ್ಯಾಯವನ್ನ ಅಥವಾ ಆತರ ಆಗುವಂತ ಅನ್ಯಾಯವನ್ನ ತಡೆಗಟ್ಟುವ ಕೆಲಸವನ್ನ ನೀವು ಮಾಡಬೇಕಾಗಿದೆ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.